ಹೊಳದಬೇಳಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಮಾವಿನ ಮರಗಳ ಹಾನಿ ಉಂಟಾಗಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಸೋಮಯಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಪೆಗಲಪಲ್ಲಿ ಗ್ರಾಮದಲ್ಲಿ ಸಂಭವಿಸಿದೆ. ಹೊಳದಬೇಳಿಗೆ ಸುಮಾರು 12 ಗಂಟೆ ವೇಳೆಯಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದು ಸುಮಾರು 1 ಕಿಲೋಮೀಟರ್ ಉದ್ದದಷ್ಟು ಬೆಂಕಿ ಹತ್ತಿ ಉರಿಯುತ್ತಿದ್ದನ್ನು ಕಂಡ ಗ್ರಾಮಸ್ಥರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಿಂದಿಗೆ ಮತ್ತು ಮದ್ದು ಹೊಡೆಯುವ ಟ್ರಾಕ್ಟರ್ ಸಹಾಯದಿಂದ ನೀರನ್ನು ಹಾಕಿ ನಿಂದಿಸಲು ಪ್ರಯತ್ನ ಮಾಡಿದರು. ಪರಿಸ್ಥಿತಿ ಹತೋಟಿಗೆ ಬಾರದ ಕಾರಣ ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿರುವುದಾಗಿ ಗ್ರಾಮಸ್ಥರಾದ ಮಲ್ಲಿಕಾರ್ಜುನ ಹೇಳಿದರು. ಗ್ರಾಮಸ್ಥರಾದ ವೆಂಕಟೇಶ ಸ್ವಾಮಿ ಮಾತನಾಡಿ, ಸುಮಾರು 30 ರಿಂದ 40 ಮಾವಿನ ಮರಗಳು ಮತ್ತು ಬೆಳೆಯಲ್ಲಿ ಉದ್ದವಾಗಿ ಬೆಳೆದು ನಿಂತಂತ ಅರಕಲಿ ಫಾರಂ ಮರಗಳು ಮತ್ತು ಡ್ರಿಪ್ ಪೈಪ್ ಸುಟ್ಟು ಹೋಗಿ ತುಂಬಾ ನಷ್ಟವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕಾಗಿ ವಿನಂತಿ ಮಾಡಿಕೊಂಡರು. बघा ನಮ್ಮ ಹೆಸರು ಕೆ ವೆಂಕಟೇಶರಾವ್ ಅಂತ. ನಾವು ತೋಟದಾಗ ಮನೆ ಕಟ್ಕೊಂಡಿದ್ದೇವೆ. ಬೇಲಿ ಬೆಂಕಿ ಬಿದ್ದು 11 ಗಂಟೆ ಬಿದ್ದು ಆರಿಸೋದಕ್ಕೆ ಆಗಲಿಲ್ಲ. ಮಾವಿನ ಗಿಡ ಸುಮಾರು ಒಂದು 45 ಗಿಡ ಸುಟ್ಟಾಗಿದೆ. ಬೇಲಿಯಿಂದ ನಷ್ಟ ಆಗಿದೆ. ಒಂದು 15 ಮೀಟ್ರ್ 30 ಮೀಟ್ರು ಪೈಪ್ ಸುಟ್ಟೋಗಿದೆ ಸರ್. ತಾವು ಬಂದು ಅದೇ ಸರ್, ನಮ್ದು ಕೆ ವೆಂಕಟೇಶ್ವರ ಅಂತ ನಮ್ಮ ಹೆಸರು. ಮಲ್ಲಿಕಾರ್ಜುನ ಅಂತ ಪೆಗಲಪಲ್ಲಿ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ಆಕಸ್ಮಿಕವಾಗಿ ನಮ್ಮ ಊರಿನಲ್ಲಿ 12 ಗಂಟೆಗೆ ಬೆಂಕಿ ತಗಲಿ ಶಾರ್ಟ್ ಸರ್ಕ್ಯೂಟಿಂದ ಬಂದು 1 ಕಿಲೋಮೀಟರ್ ದೂರವರೆಗೂ ಎಲ್ಲ ಊರಿನ ಕಡೆ ಎಲ್ಲ ಹಬ್ಬಿಟ್ಟಿತ್ತು. ಅದೇ ಟೈಮ್ಗೆ ನಾವೆಲ್ಲ ಫೈರ್ ಇಂಜಿನ್ ಮಾಡಿ ಗ್ರಾಮಸ್ಥರೆಲ್ಲ ಬಂದು ಸೇರಿ ನೀರೆಲ್ಲ ಮಾಡಿ ಮಾವಿನ ತೋಟಗಳು ಸಹ ಹರಡಿತ್ತು. ತುಂಬಾ ಜಾಸ್ತಿ ಹಾನಿಯಾಗಿದೆ ನೋಡಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಊರವರೆಗೂ ಸ್ವಲ್ಪ ಬಂದುಬಿಡ್ತು. ಅದೇ ಟೈಮ್ಗೆ ನಾವು ಫೈರ್ ಇಂಜಿನ್ ಅವ್ರಿಗೆ ಅಗ್ನಿಶಾಮಕದೊಳಗೆ ಇದ್ದಾಗ ಅವರು ಬಂದು ಸಹ ನಮಗೆ ಸ್ವಲ್ಪ ರಕ್ಷಣೆ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ರೈತರಿಗೆಲ್ಲ ತುಂಬ ಸ್ವಲ್ಪ ಜಾಸ್ತಿ ನಷ್ಟ ಆಗಿದೆ. ಮಾವಿನ ಹುಡುಗಳೆಲ್ಲ ಬೆಂಕಿಗೆ ಅನಾಹುತ ಆಗಿಬಿಟ್ಟು ಜಾಸ್ತಿ ಇದಾಗೋಗ್ಬಿಟ್ಟಿದೆ. ಮತ್ತು ಇಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆ ಟೊಮೊಟೊ ಆನೆಗಳಿಗೂ ಸಹ ಜಾಸ್ತಿ ಹಾನಿಗೀಡಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮೂರಲ್ಲಿ ವಿಚಾರಿಸಿ ಅವರಿಗೆ ನಮ್ಮ ರೈತರಿಗೆ ಪರಿಹಾರ ನೀಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಅದೇ ಟೈಮ್ಗೆ ನಮ್ಮ ಠಾಣೆಗೆ ಸುಮಾರು 1:30 ಗಂಟೆಗೆ ಕಂಟ್ರೋಲ್ ರೂಮಿಂದ ಬೆಂಕಿ ಆಗಿದೆ ಅಂತ ಹೇಳ್ಬಿಟ್ಟು ಪೆಗಲಪಲ್ಲಿ ಗ್ರಾಮದಲ್ಲಿ ಬೆಂಕಿ ಆಗಿದೆ ಅಂತ ಫೋನ್ ಬರುತ್ತೆ. ನಾಗೇಶ್ ಎಂಬರು ಕಾಲ್ ಮಾಡಿರ್ತಾರೆ. ಇಮಿಡಿಯೇಟಾಗಿ ಅವ್ರನ್ನ ಸಂಪರ್ಕಿಸಿ ನಾವು ಪೆಗಲಪಲ್ಲಿ ಗ್ರಾಮಕ್ಕೆ ಬಂದು ನೋಡಿದಾಗ ಬೆಂಕಿ ಭಯಂಕರವಾಗಿ ಹತ್ತಿ ಉರಿಯುತ್ತಿದ್ದು ಸುಮಾರು ಹೊತ್ತಿಂದ ಉರಿತಾ ಇತ್ತು. ನಾವು ಬಂದ ಕೂಡಲೇ ಬೆಂಕಿಯನ್ನು ನಂದಿಸಿ ಸುಮಾರು ವಿವಿಧ ಜಾತಿಯ ಮಾವಿನ ಮರಗಳು, ಸಸ್ಯಗಳು, ಬೇಲಿ ಎಲ್ಲ ಬೆಂಕಿಯಾಗಿತ್ತು. ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿ ಈಗ ಒಂದು ಹತೋಟಿಗೆ ತಂದಿದ್ದೀವಿ. ಇನ್ನೇನು ಬೆಂಕಿ ಎಲ್ಲ ನಂದಿದೆ. ಗ್ರಾಮಸ್ಥರು ಸಹಾಯ ಮಾಡಿದ್ದಾರೆ ನಮಗೆ. ಗ್ರಾಮಸ್ಥರಿಂದ ಎಲ್ಲ ಮಾಹಿತಿ ಪಡೆದು ನಾವು ಬೆಂಕಿ ಆರಿಸಿ ಹೋಗ್ತಾ ಇದ್ದೀವಿ.